ಗಿಂತ ಒಳ್ಳೆ ಅವಕಾಶ ಸಿಗಲ್ಲ ಕಣೋ. ಹೋಗು, ನಮ್ಮ ಕುಲಕಸುಬು ಶುರು ಮಾಡು. ಇಲ್ಲಿ ಕುಲ ಕಸಬು ಕತ್ರಿ ಆಗ್ತಾ ಇರೋದು ಹಾಗನ್ಬಿಟ್ಟು ಪಿಕ್ ಪಾಕೆಟ್ ಮಾಡು ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಇನ್ನೊಂದು ಮೀನಿಂಗ್ ಐತೆ ಹೇಳದ್ನಲ್ಲ, ಪಿಕ್ ಪಾಕೆಟ್ ಬಂದ್ಬಿಟ್ಟು ನನ್ ಅದರ್ ದೆನ್ ಟ್ಯಾಕ್ಸೇಷನ್. ಹೋಗ್ಬಿಟ್ಟು ಹೆಂಗು ಎಲ್ಲ ಕಿತ್ತಾಡ್ಕೊಂಡು ಸಾಯ್ತವ್ರೆ, ರೋಡ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹೆಂಗೂ ಜಗಳ ಮಾಡ್ತಾರೆ, ಅದನ್ನ ಫಿಕ್ಸ್ ಮಾಡೋ ಹೆಸರಲ್ಲಿ ದುಡ್ಡು ಕಿತ್ಕೋಗೋ ಟ್ಯಾಕ್ಸ್ ಹೆಸರಲ್ಲಿ. ನೀನು ನಮ್ಮ ವಂಶೋದ್ಧಾರಕ ಕಣೋ. ನಾನು ವಂಶ ಉದ್ಧಾರ ಮಾಡಕ್ಕೆ ಹಗಲು ರಾತ್ರಿ ಟ್ರೈ ಮಾಡ್ತಿದ್ದೀನಲ್ಲ. ಇಲ್ಲಿ ನಮ್ಮ ವಂಶ ಉದ್ಧಾರಕ ಅಂದ್ಬಿಟ್ಟು ರವಿಶಂಕರ್ ಅವರು ಲಿಟ್ರಲಿ ಹೇಳ್ತಾ ಇರೋದು ಏನಂತ, ಹೋಗೋ ನೀನು ಮಾಡೋದನ್ನ. ಸೊ ಇಂಡೈರೆಕ್ಟ್ ರೆಪ್ರೆಸೆಂಟೇಷನ್ ಏನು, ನೆಪೋಟಿಸಮ್. ನಾನು ಈ ರಾಜ್ಯನ ಆಳ್ತಾರ ರಾಜ, ನೆಕ್ಸ್ಟ್ ನೀನು ಆಗಬೇಕು ರಾಜ. ಅಲ್ಲೇ ಬಂದ್ಬಿಡ್ತಲ್ಲ ಹಾಗೆ ನೆಗೆಟಿವಿಟಿ ಆ್ಯಂಡ್ ದುರಾಸೆ. ನಾನು ರಾಜ ಆಗಿದೆ, ನನ್ನ ಮಗನೂ ರಾಜ ಆಗಬೇಕು. ಹೇಳಯ್ಯ ನೀನು ತಿಕ್ಕಿಕ್ಲಿಡ್ದೈತ, ಇಷ್ಟು ದಿವಸ ಆಗಿದೆ ತಾನೇ ನೀನು ರಾಜ, ಬೇರೆ ಆಗಲಿ ಬಿಡು. ಇಲ್ಲ ನನ್ನ ಮಗ ಆಗಬೇಕು, ಆಮೇಲೆ ಅವ್ರ ಮಗ ಆಗಬೇಕು, ಆಮೇಲೆ ಅವ್ರ ಮಗ ಆಗಬೇಕು. ಆ ಥರ ಜನ ಏನು ಮಾಡ್ತೀರಾ? ಉದ್ಧಾರ ಮಾಡೋಕ್ಕೋಸ್ಕರ ಹಗಲು ರಾತ್ರಿ ಪ್ರಯತ್ನ ಪಡ್ತಿದ್ದೀನಿ. ಒಂದು ಹುಡುಗಿ ತೋರಿಸ್ತಾರೆ. ರೆಪ್ರೆಸೆಂಟೇಷನ್ ಏನು, ವಂಶ ಉದ್ಧಾರ ಮಾಡೋದಂದ್ರೆ ಏನು, ಒಂದು ಒಳ್ಳೆ ಕೆಲಸ ಮಾಡೋದು, 4 ಹೆಸರು ಪಡೆಯೋದು, ಜನನಿಗೆ ಒಂದು ಮಾಧುರಿಯಾಗಿ ಉಳ್ಕೊಳ್ಳೋದು ಅದು. ಬಟ್ ಇವನ್ ಮಾಡ್ತಾ ಇರೋದೇನೋ ಅವ್ನ ಗರ್ಲ್ ಫ್ರೆಂಡ್ ಕುಚ್ಕು. ಅರ್ಥ ಆಯ್ತಲ್ಲ ಏನ್ ಮಾಡಕ್ ಟ್ರೈ ಮಾಡ್ತಾನೆ ಅಂತ. ಇದೆಲ್ಲದಕ್ಕೂ ಕಾರಣ ಅದೇ ಕಣೋ, ನಮ್ ತಾಯಿ ಕಣೋ. ಏನ್ ತಿರ್ಗಾ ಪಿಕ್ ಪಾಕೆಟ್ ಮಾಡ್ಕೊಂಬ, ಅದನ್ನೇ ಹೇಳಿದ್ದು. ಇವ್ರಿಗೆಲ್ಲ ಇಷ್ಟು ಟ್ಯಾಕ್ಸ್ ಇಂದ ದೊಡ್ಡ ಮನೆಗಳು ಕಳ್ಸ್ಕೊತಾರೆ, ದೊಡ್ಡ ಕಾರ್ ಓಡಾಡ್ತಾರೆ. ಟ್ಯಾಕ್ಸ್ ಇಂದಾನೆ ಕಣ್ರಿ. ನೀವು ಕೊಟ್ಟಿದ್ದ ದುಡ್ಡನ್ನ ಅವ್ರು ಎಂಜಾಯ್ ಮಾಡ್ತಾರೆ, ಬಟ್ ನೀವು ಐಕಾನ್ ತಿಂತಿದ್ದೀರ ಅಷ್ಟೇ. ಮಗ ಕಿಲಾಡಿ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಅವನಿಗೆ ಸಿಕ್ಕಾಕೊಂಡಿದ್ದಾನೆ ಅಂತ. ಒಳ್ಳೇದು ಕೆಟ್ಟದಲ್ಲಿ ಸಮರ ನಡೀತಾ ಇರ್ಬೇಕಾದ್ರೆ ಒಳ್ಳೇದು ಬ್ರೈನ್ ಇಂದ ಹೊರಗಡೆ ಬರಕ್ಕೆ ಟ್ರೈ ಮಾಡ್ತೈತೆ. ಈ ಕೆಟ್ಟ ಪ್ರಪಂಚದಲ್ಲಿರೋ ಎಲ್ಲ ಎಕ್ಸಾಮ್ನು ಪಾಸ್ ಮಾಡಿ. ಸೊ ಈಗ ಕೆಟ್ಟದು ಅಂದರೆ ರಿಯಲ್ ಈ ನನ್ನ ಒಳಗಡೆ ನಡೀತಾ ಇರೋದಲ್ವ, ನನಗೆ ಗೊತ್ತಾಗ್ತೈತೆ. ನನ್ನಲ್ಲಿ ಕೂಡ ನಾನು ಎಲ್ಲರಿಗೂ ಕೆಟ್ಟದೇ ಮಾಡ್ತಾಯಿದ್ದೀನಿ. ಆದರೂ ಎಲ್ಲೋ ಒಂದು ಕಡೆ ನನಗೆ ಗಿಲ್ಟ್ ಅನ್ನೋದು ಫೀಲ್ ಆಗ್ತಾ ಇರುತ್ತೆ. ಏನಂದರೆ ನಾನೇನೋ ತಪ್ಪು ಮಾಡ್ತಾಯಿದ್ದೀನಿ ಅಂತ. ಆ ಕಾಡಕ್ಕೆ ಸ್ಟಾರ್ಟ್ ಆಗೋದು ಏನಕ್ಕೆ ಅಂದರೆ ನಿಮ್ಮಲ್ಲಿರೋ ಪಾಸಿಟಿವಿಟಿ ಏನಿರುತ್ತೆ ಅದು ಈಚೆ ಬರೋಕ್ಕೆ ಟ್ರೈ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಅದನ್ನು ತೋರಿಸೋದಕ್ಕೋಸ್ಕರ ಅವ್ನು ಬಂದ್ಬಿಟ್ಟು ಟಿ ವಿ ಹಾಕ್ಬಿಟ್ಟು ಚೆಕ್ ಮಾಡೋದು, ಅವ್ನು ಗೊತ್ತಾಗ್ಬಿಟ್ಟೈತೆ ಅವ್ನು ಎಲ್ಲೋ ಅವನೇ ಅಂತ ಅದನ್ನು ತೋರಿಸಿರೋದು. ಬನ್ನಿ ಹೈಕಮಾಂಡ್ ಬಂದ್ಬಿಟ್ಟಿದಾರಲ್ಲೋ ಬಂದ್ರೋ. ಏನಂದ್ರೆ ರಾಜ್ಯನ ಆಳಬೇಕು ಅಂದ್ರೆ ರಾಜ ಕುದುರೆನ ಹತ್ತಬೇಕು, ಆದರೆ ಮಹಾರಾಜ ಆಗಬೇಕು ಅಂದ್ರೆ ದೇಶ ಆಳಬೇಕು ಅಂದ್ರೆ ಮಹಾರಾಜ ದೇಶ ಆಳ್ತಾನೆ, ಅವನು ಆನೆ ಏರಬೇಕು. ಸೊ ರೆಪ್ರೆಸೆಂಟೇಟಿಂಗ್ ನೋಡಿ, ಕುದುರೆಗಿಂತ ಪವರ್ಫುಲ್ ಯಾವುದು ಆನೆ. ಸೊ ಆನೆ ಮೇಲೆ ಕುತ್ಕೊಂಡ್ ಬರೋದು ಮಹಾರಾಜ, ಕುದುರೆ ಮೇಲೆ ಬರೋದು ರಾಜ. ಸಿಂಪಲ್ ಲಾಜಿಕ್ ಅಲ್ವಾ? ಇಲ್ಲಿ ಅದಕ್ಕೆ ನೋಡಿ ದೊಡ್ಡಣ್ಣವ್ರ ಕೈಲಿ ಎಷ್ಟೊಂದು ಒಡವೆ ಗಿಡವೆ ಎಲ್ಲ ಹಾಕ್ಸ್ಬಿಟ್ಟು ತುಂಬ ರಿಚ್. ಬಿಕಾಸ್ ಇದು ಒಂದು ರಾಜ್ಯದಲ್ಲಿ ನೀನೇ ರಾಜ ಅನ್ಕೊಂಡಿರೋನು, ನಾನು ಇಷ್ಟೊಂದು ರಾಜ್ಯಕ್ಕೆ ರಾಜ ಆಗಿರೋನು, ನೀನೆಷ್ಟು ಪವರ್ಫುಲ್ ಇರಬೇಡ. ಏನೂ ಇಲ್ದಲೇ ಇರೋ ಮರಳುಗಾಡಿನಲ್ಲಿ ಪೆಟ್ರೋಲ್ ಇಟ್ಟ, ಚಿನ್ನ ಬೆಳ್ಳಿ ಇರೋ ನಮ್ಮ ನಾಡಲ್ಲಿ ಬೆಂಕಿ ಇಟ್ಟ. ಯಾವುದೋ ಊರಲ್ಲಿ ಮರಳುಗಾಡಿರೋ ಊರಲ್ಲಿ ಪೆಟ್ರೋಲ್ ಕೊಟ್ಟ, ಅವರಲ್ಲಿ ಒಗ್ಗಟ್ಟಿತ್ತು. ಆ ಪೆಟ್ರೋಲ್ನೇ ಮಾಡಿ ಸಾಮ್ರಾಜ್ಯ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ನಮ್ಮ ಹತ್ರ ಪೆಟ್ರೋಲ್ ಬಿಟ್ಟು ಎಲ್ಲ ಕೊಟ್ಟ. ಚೆನ್ನಾಗಿರೋ ಚಿನ್ನ ಬೆಳ್ಳಿ ವೈಡೂರ್ಯ ನಮ್ಮಷ್ಟು ಶ್ರೀಮಂತ ದೇಶ ಇರಲಿಲ್ಲ. ನಾವೇನು ಮಾಡಿದ್ವಿ, ಆದರೆ ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ, ಆಡ್ಕೊಂಡು ಸಾಯ್ತೀವಿ. ಅವ್ರು ಅದನ್ನೇ ಅಡ್ವಾಂಟೇಜಾಗಿ ತೊಗೊಂಡ್ರು. ಒಂದು ಕೆಲಸ ಮಾಡಿರಿ, ನಿಮ್ಮಲ್ಲಿ ಒಗ್ಗಟ್ಟಂತೂ ಬರೋಲ್ಲ, ನಿಮ್ಗೆ ಹೆಂಗಿದ್ರು ಪೆಟ್ರೋಲ್ ಬೇಕಾಗುತ್ತೆ, ನಮ್ಮ ಹತ್ರ ಪೆಟ್ರೋಲ್ ತೊಗೊಂಡು ನಿಮ್ಮ ಹತ್ರ ಇರೋ ಚಿನ್ನ ಬೆಳ್ಳಿ ನಮಗೆ ಕೊಟ್ಬಿಡಿ. ಅರ್ಥ ಆಯ್ತಾ? ನಾವೇನು ಮಾಡ್ತೀವಿ, ನಮ್ಮ ಹತ್ರ ಇರೋ ಎಲ್ಲ ಚಿನ್ನ ಬೆಳ್ಳಿ, ನಾವು ರಾಜರಂಗೆ ಬದುಕ್ತಾಯಿದ್ದವರು ಇವತ್ತು ಐಕಾನ್ ತಿಂತಿದ್ವಿ, ಅವ್ರು ಐಕಾನ್ ತಿಂತಾ ಇದ್ದವರು ಇವತ್ತು ರಾಜರಂಗೆ ಬದುಕ್ತವ್ರೆ. ಒಂದ್ ಪಕ್ಷ ಅವ್ರಿಗೆ ಏನಾದ್ರು ನಾವು ಕಷ್ಟ ಪಡ್ತಾ ಇದೀವಿ ಅಂತ ಗೊತ್ತಾಗ್ಬಿಟ್ರೆ ಆಳುಗಳಿಗೆ ಕಷ್ಟ ಕೊಡ್ತಾನೆ ಇರಬೇಕು, ಅವ್ರು ಕೆಲಸ ಮಾಡ್ತಾನೆ ಇರಬೇಕು. ಆದರೆ ಅವ್ರಿಗೇನಾರು ಗೊತ್ತಾಗ್ಬಿಟ್ರೆ ಅವ್ರು ಕಷ್ಟ ಪಡ್ತವ್ರೆ ಅಂತ, ಅವಾಗ ಏನಾಗ್ಬಿಡುತ್ತೆ, ಜನ ಏನಪ್ಪದು ಅಂದರೆ ಫೈಟ್ ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ನೋಡಿ, ಅವ್ರ ಹುಡುಗನ ತಲೆ ಮೇಲೆ ಸವರ್ತಾ ಇರ್ಬೇಕಾದ್ರೆ ಅವನು ಎತ್ತಲೇ ಕೈನಾ ಅಂತಾನೆ. ರೆಪ್ರೆಸೆಂಟೇಷನ್ ಏನು, ದಟ್ ಯಾವಾಗ ಒಬ್ಬ ಮನುಷ್ಯ ಎಕ್ಸಾಸ್ಟ್ ಅಂದರೆ ಕೆಲಸ ಮಾಡಿ ತಲೆ ಕೆಟ್ಟೋದಾಗ ಅವ್ನು ಈಚೆ ಬರ್ತಾನೆ, ಈ ಕೆಲಸನೂ ಬೇಡ ಏನೂ ಬೇಡ, ನಾನು ನಾಯಿ ಥರ ದುಡಿಯೋದು, ಅವ್ನು ಯಾವನ ಕೂತ್ಕೊಂಡು ಎಂಜಾಯ್ ಮಾಡ್ತಾನಂತೆ. ಅವಾಗಲೇ ಕಷ್ಟಪಡೋದು ನಾನು, ದುಡ್ಡನ್ನ ಎತ್ಕೊಂಡು ಹೋಗ್ಬಿಟ್ಟು ಎಂಜಾಯ್ ಮಾಡೋದವನ ಅಂದ್ಬಿಟ್ಟು ಜಗಳ ಮಾಡಕ್ಕೆ ಬಂದಾಗ ಅವಾಗ ಇದಾಗುತ್ತೆ. ಅವಾಗ ಅವನ ಸಮಾಸನ ಕಳ್ಕೋಬೇಕಾಗುತ್ತೆ. ಮೂಢ ಮಾವನ ಆಳುಗಳು ಬೈತಾ ಇರೋದು ನಿನ್ನ, ಆ ಕಲ್ಕಿನ ದೇವ್ರ ತರ ನೋಡ್ತಾ ಇದ್ದಾರೆ. ಕೆಟ್ಟ ಕೆಲಸನ ದೇವ್ರ ತರ ನೋಡ್ತಾರೆ, ಆದರೆ ಕೆಟ್ಟ ಕೆಲಸ ಮಾಡೋವನ್ನ ಲೋಫರ್ ತರ ನೋಡ್ತಾರೆ. ಅದನ್ನ ಇಲ್ಲಿ ತೋರ್ಸಕ್ ಟ್ರೈ ಮಾಡಿರೋದು. ಅದಕ್ಕೆ ಹೇಳಿದ್ದು ಈ ಸೀನ್ ಬರೋ ಡೈಲಾಗು ದೊಡ್ಡಣ್ಣನ ಕೈಯಲ್ಲಿ. ಆದರೆ ಕೆಟ್ಟ ಕೆಲಸ ಎಲ್ಲರೂ ಮಾಡ್ತಿರ್ತಾರೆ, ಅದಕ್ಕೆ ಕೆಟ್ಟ ಕೆಲಸನೇ ದೇವರು ಅಂತ ಬದುಕ್ತಾ ಇರ್ತಾರೆ.
ಬಟ್ ಕೆಟ್ಟ ಕೆಲಸ ಮಾಡೋನು ಇರ್ತಾನಲ್ಲ ಅವನನ್ನ ಲೋಫರ್ ಅಂತ ಕರೀತಾರೆ. ಅದಕ್ಕೋಸ್ಕರ ಈ ಸೀಕ್ವೆನ್ಸ್ ಬರೋದು, ಅದನ್ನೇ ಬೈತಾ ಇರೋದು ದೊಡ್ಡಣ್ಣ, ನೀನ್ ಅವನು ದೇವ್ರ ತರ ನೋಡ್ತಾರೆ, ನೀನೇ ಸರಿ ಇಲ್ಲ ಅಂತ. ಆಗಿ ಇವರಲ್ಲಿರೋ ನೆಗೆಟಿವಿಟಿ ಎಷ್ಟು ಪವರ್ಫುಲ್ ಐತೆ ಅಂದ್ರೆ ಅಲ್ಲಿ ಬರ್ತಾರ ಲೈಟ್ ನುಂಗಾಗ್ತೈತೆ. ರವಿಶಂಕರ್ ಕ್ಯಾರೆಕ್ಟರ್ ಕೈಲಿ ತೋರಿಸಿದಾಗ ರವಿಶಂಕರ್ ಅವರು ಇಷ್ಟಪಟ್ಟರು. ವೇರ್ ಸೆಂಟ್ರಲ್ ಸಾಮ್ರಾಜ್ಯದನ್ನು ಅಲ್ಲಿ ಕೂತ್ಕೊಂಡಿರೋ ದೊಡ್ಡಣ್ಣ ಇದೇ ಹುಡುಗಿರೋ ಅವ್ರಿಗೆ ಫ್ಲರ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ರೆ ಒಂಥರ ಅಸಹ್ಯ ಪಡ್ಕೊತಾನೆ. ರೆಪ್ರೆಸೆಂಟೇಷನ್ ಏನು ಅಂದರೆ ಅವ್ನು ಇವೆಲ್ಲ ಬಿಟ್ಟಿರೋದಕ್ಕೆ ಅವ್ನು ಸೆಂಟ್ರಲಲ್ಲಿ ಕೂತಿರೋದು, ಇವನ್ನೆಲ್ಲ ಇದನ್ನೆಲ್ಲ ಇಟ್ಕೊಂಡಿರೋದಕ್ಕೆ ಇವನಿನ್ನು ರಾಜ್ಯದಲ್ಲಿ ಕೂತಿರೋದು ಅಂತ ಇಂದಟ್ಟಾಗಿ ತೋರಿಸ್ತಾ ಇರೋದು. ಪಾರ್ಟಿ ಟಿಕೆಟ್ ಏನಿದ್ರು ಕಾಲ್ಕಿಗೆ ಬರೀ ರಾಜ್ಯದಲ್ಲೆಲ್ಲ ಮೋಸ ನಡೀತದ್ದು, ಪೂರ್ತಿ ದೇಶದಲ್ಲೇ ಮೋಸ ನಡೀತೈತೆ ಅನ್ನೋ ತೋರ್ಸೋದಕ್ಕೋಸ್ಕರ ಇದು ಸೀನ್ ಬಂದಿರೋದು. ನೋಡಿ ಹೆಂಗೆ ಶಿಫ್ಟ್ ಆಗೈತೆ ಪವರು. ಫಸ್ಟ್ ರಾಜನ ಹತ್ರ ಇದ್ದಿದ್ದ ನೆಗೆಟಿವಿಟಿ ಈಗ ಮಹಾರಾಜನ ಹತ್ರ ಹೊಂಟೋಗೈತೆ. ಆನೆ ಏರ್ಬೇಕಪ್ಪ, ಆನೆ ಏರ್ಬೇಕು ಅಂದ್ರೆ ಕುದುರೆಯಿಂದ ಇಳಿಲೇಬೇಕು. ದುರಾಸೆ ನೋಡಿ, ನೀ ಹತ್ರ ಆಡಿ ಕುದುರೆ ಮಡಿಕೊಂಡು ತಿರ್ಗಾ ಆನೆ ಮೇಲೆ ಆಸೆ ಪಡ್ತೀಯಲ್ವ, ಬೇವಕೂಫ್ ನನ್ನ ಮಗನೇ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಇಲ್ಲಿ ರೆಪ್ರೆಸೆಂಟೇಷನ್. ಅರ್ಥ ಆಗ್ಲಿಲ್ವಲ್ಲ ನಿಮಗೆ? ಎಷ್ಟೊಂದು ಜನಕ್ಕೆ ಅವ್ರಿಗೆ ಗೊತ್ತಿರಲ್ಲ ಅವ್ರ ಪೊಟೆನ್ಷಿಯಲ್ ಏನು ಅಂತ. ಅವ್ರ ಹತ್ರ ಆಡಿ ಕುದುರೆ ಇಟ್ಕೊಂಡ್ಬಿಟ್ಟು ಆನೆ ಬೇಕು ಅಂತ ಆಸೆ ಪಡ್ತಿರೋ ನಿಮಗೆ ನಾಚಿಕೆ ಮನ ಮರ್ಯಾದೆ ರೈತ. ಅದಕ್ಕೋಸ್ಕರ ಈ ಸೀಕ್ವೆನ್ಸ್ ಇವಳ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಿನ್ನ ನಾನು ಸೆಂಟ್ರಲ್ ಸಾಮ್ರಾಟ್ ಮಾಡೇ ಮಾಡ್ತೀನಿ. ಪ್ರೂವ್ ಮಾಡ್ತಾರೆ. ಒಂದು, ಅವ್ರ ತಾಯಿ ಮೇಲೆ ಆಣೆ ಹಾಕಿಸ್ಬಿಟ್ಟು ನೀನು ಸೆಂಟ್ರಲ್ ಸಾಮ್ರಾಟ್ ಮಾಡೇ ಮಾಡ್ತೀನಿ ಹಂಗಂದ್ರೆ ಅರ್ಥ ಜನರು ಈ ಥರ ತಾಯಿ ಮೇಲೆ ಆಣೆ ಇಕ್ಬಿಟ್ಟು ನಿಮಗೆ ಚೆನ್ನಾಗಿ ಯಾಮರಿಸ್ತಾರೆ ಅಂತ. ಒಂದು, ಇನ್ನೊಂದೇನು ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿಲ್ಲ ನೀವು ಎಷ್ಟೊಂದು ಜನಕ್ಕೆ, ಇವನು ಬರೀ ವಾಮನ ಸುಮ್ಮನೆ ಅವನೇ, ಬಟ್ ಅವ್ನಿಗೆ ಪಾಪ ಅವನೆಂತ ಈ ಕ್ಯಾರೆಕ್ಟರ್ ಅಂದರೆ ಅವ್ನಿಗೆ ಗೊತ್ತಿಲ್ಲ ಅವಳು ಅವನ ತಾಯಿನೇ ಅಂತ. ಸಿ ದಟ್ ಈಸ್ ವಾಟ್ ಸಿಂಬಾಲಿಕ್ಲಿ ರೆಪ್ರೆಸೆಂಟೇಟಿಂಗ್. ಅವನೇ ಇದರಲ್ಲಿ ನೋಡಿ, ಅವ್ನ ತಲೆನೇ ಕೆಡ್ಸ್ಕೊಂತಲ್ಲ. ಈ ನನ್ನ ಮಗ ಸುಳ್ಳು ಹೇಳ್ತವನೆ, ಹುಟ್ಟು ಸುಳ್ಳು ನನ್ನ ಮಗ, ಆಣೆ ಬೇರೆ ಇಡ್ತವನೆ, ಇದನ್ನು ನೀವು ನಂಬಬೇಕು, ನಾವು ಇದನ್ನು ನಂಬಬೇಕು. ಪ್ಲಸ್ ಅದ್ರ ಜೊತೆಗೆ ಈ ವಾಮನಿಗೂ ಗೊತ್ತೇ ಇಲ್ಲ ಅವಳು ಅವ್ರ ತಾಯಿನೇ ಅಂತ. ಅವನೊಬ್ಬರನ್ನೇ ತಾಯಿ ಅಲ್ಲ, ನಮಗೂ ತಾಯಿನೇ ಅಂತ. ಅವನು ಅದನ್ನ ಮರ್ತೇ ಹೋಗ್ಬಿಟ್ಟವನೆ, ಅವ್ನು ತಲೆ ಕೆಡ್ಸ್ಕೊತಾನೆ, ನನಗೆ ದುಡ್ಡು ಬೇಕು. ಇವನು ಬರೀ ನೆಗೆಟಿವಿಟಿ. ಸಿ ಕ್ಯಾರೆಕ್ಟರ್ಗಳನ್ನ ಮಾಡಿಕ್ಕೋರೆ ಉಪೇಂದ್ರ ಅವರು. ಪ್ರತಿಯೊಂದು ಎಮೋಷನ್ನ, ಫೀಲಿಂಗ್ನ ಅಥವಾ ಈಗ ಬರೋ ಥಾಟ್ಸ್ಗಳನ್ನೇ ಒಂದು ಕ್ಯಾರೆಕ್ಟರ್ ರೂಪದಲ್ಲಿ ತೋರಿಸಿದ್ರೆ ಯಾವ ತರ ಇರುತ್ತೆ ಅನ್ನೋದನ್ನೇ ಇಲ್ಲಿ ಪೂರ್ತಿ ಪಿಕ್ಚರ್. ಇವನ್ ಯಾರೋ ಮಾಯಾಮೃಗ ತರ ಮಾಯ ಆಗ್ಬಿಡ್ತಾನೆ. ಯಾವಾಗ ಅವ್ರ ಕಾಲಿಗೆ ಬೀಳ್ಬೇಕು ಅಂತ ಹೋಯ್ತಾನೋ ಅವ್ನು ಟಕ್ಕಂತ ಮಾಯ ಆಗ್ಬಿಡ್ತಾನೆ. ರೆಪ್ರೆಸೆಂಟೇಷನ್ ಇದೆಲ್ಲ ನಿಮ್ಮ ತಲೆಯಲ್ಲಿ ನಡೀತಾ ಇರೋದು, ಅದು ನಿಮ್ಮ ತಲೆಯಲ್ಲಿರೋ ನೆಗೆಟಿವಿಟಿ ಇದನ್ನೆಲ್ಲ ಮಾಡಿಸ್ತಾ ಇರೋದು. ತಗ್ಗಿ ಬಗ್ಗಿ ನಡಿಬೇಕು ಅಂತ ಒಂದು ತೋರ್ಸಕ್ಕೆ ಟ್ರೈ ಮಾಡೋರೆ. ಸಿ ಏನಪ್ಪ ಅದು, ಈಗ ನಾವು ಆ ಪಾತಲ್ಲಿ ಹೋಗ್ಬೇಕು ಅಂದರೆ, ಆ ದಾರಿನ ಕ್ಲಿಯರ್ ಮಾಡಬೇಕು ಅಂದರೆ ಅವನೇನು ಮಾಡಿದ್ರೆ ನಾನು ಮಾಡಬೇಕು, ಅದನ್ನು ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ದಟ್ಸ್ ಹೌ ದ ಸಿಸ್ಟಮ್ ವರ್ಕ್ಸ್. ಸೊ ಸಿಸ್ಟಮಿಂದ ಎಸ್ಕೇಪ್ ಆಗಬೇಕು ಅಂದರೆ ಸಿಸ್ಟಮ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಜನ ಅಂದರೆ ಎಷ್ಟು ಚೆನ್ನಾಗಿದ್ದು ಜನನ ಹೊಡೆದು ಮೊಸರು ಮಾಡಿ ಬೆಣ್ಣೆ ತುಪ್ಪ ಪನ್ನೀರ್ ಮಾಡಿ ಯಾರಿಗೆ ಮಾಡ್ತಾ ಇರೋದನ್ನ ಅವ್ರು ತಿಂತಾ ಇರೋದು, ನೀವು ತಿಂತಲ್ಲ, ನಿಮ್ಮ ಲೈಫ್ನ ಕುಡಿಸ್ಬಿಟ್ರು, ಅವ್ರು ಚೆನ್ನಾಗವ್ರೆ, ನೀವು ಅದನ್ನೇ ಅರ್ಥ ಮಾಡ್ಕೊಂತಲ್ಲ, ನಿಮ್ಮನ್ನ ಹಾಳು ಮಾಡ್ಬಿಟ್ಟು ಅವ್ರು ಚೆನ್ನಾಗವ್ರೆ, ನೋಡ್ಕೊಳ್ಳಿ ಹೆಂಗೈತೆ ಅಂತ. ಈ ಪ್ರದೇಶಗಳ ಹತ್ರ ರೋಡ್ ಹಾಕಕ್ಕೆ 40% ಕಮಿಷನ್ ತಗೊಂತಿದ್ದೆ, ನಾನು 80% ತಗೊಂತ. ಅವ್ರಿಗೆ ಬರಬೇಕು, ಅದಕ್ಕೆ ನೀನು ದುಡ್ಡು ಸುರಿಲೇಬೇಕು. ದುಡ್ಡು ಎಲ್ಲಿಂದ ಬರುತ್ತೆ? ಈ ಥರ ದೊಡ್ಡ ದೊಡ್ಡ MNC ಕಂಪ್ನಿಗಳಿಂದ ದುಡ್ಡು ಹೊಡ್ಕೊಳ್ಳೋದು, ಅವ್ರಿಗೆ ಚೆನ್ನಾಗಿ ಅಮರ್ಸ್ಬಿಟ್ಟು ಅವರು ಕೊಡೋಕೆ ರೆಡಿ ಇರ್ತಾರೆ. ಬಿಕಾಸ್ ಅವ್ರು ಮಾಡೋದು ಇಲ್ಲೀಗಲ್ ಬಿಸ್ನೆಸ್ಗಳು. ಸೊ ಅವ್ರಿಗೆ ದುಡ್ಡು ಕೊಡ್ತಾರೆ, ಇದನ್ನ ಇವ್ರು ಯೂಸ್ ಮಾಡ್ಕೊತಾರೆ, ತಿರ್ಗಾ ಪವರ್ಗೆ ಬರ್ತಾರೆ, ಅವರು ಇವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿರ್ತಾರೆ, ಇದನ್ನೇ ಫಾಲೋ ಮಾಡ್ಕೊಂಡು ಹೋಯ್ತಿರ್ತಾರೆ. ದಿಸ್ ಇಸ್ ವಾಟ್ ದ ಹೋಲ್ ಪ್ರೊಸೆಸ್ ಈಸ್. ಅದೇ ತಲೆ ಊಟ ಇಲ್ಲ ಅಂದ್ರೆ ಒತ್ತಾಡ್ಬಿಡ್ತಾರೆ. ಮೈಂಡ್ ಊಟ ಅನ್ನೋದು ಏನು ಅಂದ್ರೆ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಇದ್ರೆ ಆಟೋಮೆಟಿಕ್ ನಿಮ್ಮ ಬ್ರೈನಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ. ಡೋಪಮಿನ್ ರಿಲೀಸ್ ಆಗೋದು ಎಕ್ಸೈಟ್ಮೆಂಟ್. ಏನೋ ನೋಡ್ಬಿಟ್ಟೆ, ಏನೋ ಮಾಡ್ಬಿಟ್ಟೆ. ಎಕ್ಸೈಟ್ಮೆಂಟ್ಸ್ಗಳಲ್ಲಿ ಏನು ಬೇಕಾದ್ರೂ ಆಗಿರ್ಬೋದು. ಸೊ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು. ಆ ಎಂಟರ್ಟೈನ್ಮೆಂಟ್ ಕೊಡ್ತಿರೋ ಊಟ ತಿಂಡಿನೂ ಬೇಕಾದ್ರೆ ಮರ್ತೋಗ್ಬಿಡ್ತಾರೆ. ಅದನ್ನೇ ತೋರ್ಸಕ್ಕೆ ಟ್ರೈ ಮಾಡಿರೋದು. ಒಂದು ರಾಜ್ಯನ ಗೆಲ್ಲಬೇಕು ಅಂದ್ರೆ ರಾಜ್ಯನೇ ಹೋಗ್ಬಿಟ್ಟು ಇನ್ನೊಬ್ಬ ರಾಜ್ಯನ ಸೋಲಿಸ್ಬೇಕು ಅಂತ ಏನಿಲ್ಲ. ಪಕ್ಕದ ರಾಜ್ಯದಲ್ಲಿರೋ ರಾಜ್ಯ ಸತ್ತೋದ್ರೂ ನಾನೇ ರಾಜ, ಯಾಕಂದ್ರೆ ಅಲ್ಲಿ ಯಾರು ಪವರಲ್ಲಿ ಕೂತ್ಕೊಂಡಿರಲ್ಲ. ಸೊ ಅದನ್ನೇ ಈ ಟ್ಯಾಕ್ಟಿಕ್ ಇಲ್ಲಿ ಯೂಸ್ ಮಾಡೋದು ಈಸಿ. ಉಪೇಂದ್ರ ಅವರು ಕಾರ್ ಒಳಗಡೆಯಿಂದ ಮೇಲ್ಗಡೆ ಬರ್ತಾರೆ. ಬಟ್ ಈ 3 ಜನ ಈಗಲೂ ಔಟ್ಡೇಟೆಡ್ ಥರ, ಏನಪ್ಪ ಅದು, ತಳ್ಳ ಗಾಡಿ ಇರ್ಬೋದು, ಕುದುರೆ ಗಾಡಿ ಇರ್ಬೋದು, ಅಥವಾ ಎತ್ತಿನ ಗಾಡಿ ಇರ್ಬೋದು, ಆ ಥರದ್ರಲ್ಲಿ ಬರ್ತಾರೆ. ರೆಪ್ರೆಸೆಂಟೇಷನ್ ಏನು ಅಂದರೆ ಹೆಸರಲ್ಲಿ ಕಿತ್ತಾಡ್ಕೊಂಡು ಜನ ಔಟ್ಡೇಟೆಡ್ ಆಗ್ಬಿಟ್ಟವ್ರೆ. ವೇರ್ ಇವನು ನೆಗೆಟಿವ್ನೇ ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಅಪ್ಡೇಟೆಡಲ್ಲಿ ಬದುಕ್ತವನೆ. ಅಂದರೆ ಇಂಡೈರೆಕ್ಟ್ ರೆಪ್ರೆಸೆಂಟೇಷನ್ ಅಂದರೆ ನಾವೆಲ್ಲ ಒಟ್ಟಿಗೆ ಇರ್ಬೋದಿತ್ತು, ಬಟ್ ರಿಲಿಜನ್ ಅನ್ನೋ ಹೆಸರಲ್ಲಿ ಕಿತ್ತಾಡ್ಕೊಂಡು ನಾವು ಅದನ್ನ ಫುಲ್ ಕಳ್ಕೊಬಿಟ್ಟಿದ್ದೀವಿ ಡೆವಲಪ್ಮೆಂಟ್ ಅನ್ನೋದನ್ನ.
ಅದನ್ನ ಇಲ್ಲಿ ಇಂಡೈರೆಕ್ಟ್ ಆಗಿ ರೆಪ್ರೆಸೆಂಟೇಷನ್ ಮಾಡ್ತಾರೆ. ದಟ್ ನೀವು ಡೆವಲಪ್ಮೆಂಟ್ ಮಾಡಿಲ್ಲ, ಅದಕ್ಕೆ 4 ಯಾರೋ ಬಂದ್ಬಿಟ್ಟು ನೀವು 3 ಜನ ಕಿತ್ತಾಡ್ತಾ ಇರೋದು ನೋಡ್ಬಿಟ್ಟು ನಾನು ಹಿಂಗಿಂತ ಡೆವಲಪ್ಡ್ ಆಗಿದ್ದೀನಿ. ಅದೇ ಸೇಮ್ ಥಿಂಗ್ ಹ್ಯಾಪೆಂಡ್ ವಿತ್ ಬ್ರಿಟಿಷರ್ಸ್ ಕಮಿಂಗ್ ಟು ಇಂಡಿಯಾ. ಬ್ರಿಟಿಷರ್ಸ್ ಬರ್ಬೇಕಾದ್ರೆ ಏನಾಯ್ತು, ನಾವು ರಿಲಿಜನ್ ಹೆಸರಲ್ಲಿ ಅದರ ಹೆಸರಲ್ಲಿ ಇದರ ಹೆಸರಲ್ಲಿ ಕಿತ್ತಾಡ್ತಾ ಇದ್ವಿ. ಅವ್ರ ಹತ್ರ ಒಳ್ಳೊಳ್ಳೆ ಟೆಕ್ನಾಲಜಿ ಇತ್ತು, ಯಾಕಂದ್ರೆ ಅವ್ರು ಯುನೈಟೆಡ್ ಆಗಿದ್ರು. ಯುನೈಟೆಡ್ ಆಗಿದ್ದಾಗ ಆಟೋಮೆಟಿಕ್ ಆಗಿ ಟೆಕ್ನಾಲಜಿ ಬರುತ್ತೆ, ಆಟೋಮೆಟಿಕ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ನಾವು ಡೆವಲಪ್ ಕಂಟ್ರಿ ಅಂತ ಅನ್ಸ್ಕೋತೀವಿ. ಬಟ್ ನಾವು ಬರೀ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಔಟ್ಡೇಟ್ ಆಗಿ ಬಿದ್ದಿರ್ತೀವಿ. ಇನ್ನೊಬ್ಬ ಯಾವನ ಈಚ್ ಕಡೆ ಬರ್ತಾನೆ, ಹೆಂಗೋ ಕಿತ್ತಾಡ್ಕೊಂಡು ಸಾಯ್ತವ್ರೆ, ಬಾ ಒಳಗೆ ನುಗ್ಬಿಟ್ಟು ಎತ್ಕೊಂಡು ಹೋಗ್ಬಿಡೋಣ, ಎಲ್ಲಾನು ಸಿಕ್ಕಿದ್ನೆಲ್ಲ ದೋಚ್ಕೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅದನ್ನೇ ತೋರಿಸಿರೋದು. ಕನ್ಫರ್ಮ್ ಮಾಡೋದಕ್ಕೆ ಏನು ಗೊತ್ತಾ, ನೀ ರಿಲಿಜನ್ ಹೆಸರುಗಳಲ್ಲಿ ಲೀಡರ್ಗಳು ಇರ್ತಾರೆ ನೋಡಿ, ರಿಲಿಜನ್ನ ತುಂಬಾ ಬಿಲೀವ್ ಮಾಡ್ಕೊಂಡು ಅದಕ್ಕೆ ಅವರೇ ಲೀಡರ್ ಅನ್ಕೊಂಡ್ಬಿಟ್ಟಿರ್ತಾರಲ್ಲ, ಅವ್ರುಗಳು ಯಾವತ್ತೂ ಮುಖಕ್ಕೆ ಅವ್ರವ್ರೆ ಕಿತ್ತಾಡಲ್ಲ. ಅವರಲ್ಲಿರೋ ಸೋಲ್ಜರ್ಸ್ಗಳು ಅಂದ್ರೆ ಅವ್ರು ನಂಬ್ಕೊಂಡಿರೋ ಪ್ರಜೆ ಇರ್ತಾರಲ್ಲ, ಪ್ರಜೆನ ಕಳಿಸ್ತಾರೆ ಹೊಡೆದಾಡ್ಕೊಂಡು ಸಾಯಿರಿ ಅಂತ. ಅವ್ರೆಲ್ಲ ಕೂತ್ಕೊಂಡು ಅವ್ನು ಜಗಳ ಮಾಡ್ತಾನೆ, ಅವ್ನು ಸರಿ ಇಲ್ಲ ಕಂಡ್ರೆ ಅವ್ನು ಹೊಡೀರಿ, ಇವ್ನು ಸರಿ ಇಲ್ಲ ಇವ್ನು ಹೊಡೀರಿ, ಇವ್ನು ನಿನ್ನ ಈ ರಿಲಿಜನ್ ಬಗ್ಗೆ ಮಾತಾಡ್ತಾನೆ, ಇವ್ನು ಆ ರಿಲಿಜನ್ ಬಗ್ಗೆ ಮಾತಾಡ್ತಾನೆ ಅಂದ್ಬಿಟ್ಟು ಬರೀ ನಿಮ್ಗೆ ತಲೆಗಡೆ ಹುಳ ಬಿಟ್ಬಿಟ್ಟು ನಿಮ್ಮನ್ನ ಜಗಳ ಮಾಡಿಸ್ತಾರೆ ಹೊರತು ಆ ಲೀಡರ್ ಅನ್ನಿಸ್ಕೊಂಡಿರೋನು ಆಮೇಲೆ ಏನಾರು ಆಗ್ಬಿಟ್ರೆ ನಾನು ಅದ್ರ ಬಗ್ಗೆ ಮಾತಾಡಲಿಲ್ಲ, ನಾನು ಎಲ್ಲ ರಿಲಿಜನ್ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾರೆ. ಇದು ರೆಪ್ರೆಸೆಂಟೇಷನ್ಗೋಸ್ಕರನೇ ಅವ್ರು 3 ಜನ ನಿಂತ್ಕೊಂಡು ಅಲ್ಲಿ ಆರಾಮ ಕೂತ್ಕೊಂಡು ಪೋಸ್ ಕೊಡ್ತಾರೆ ಹೊರತು ಅವರಲ್ಲಿರೋ ಜನಗಳನ್ನ ಕಳ್ಸಿರ್ತಾರೆ ಹೊಡೆದಾಡಕ್ಕೆ. ಅವಾಗ ಇವ್ರು ಯಾರ ಕೈಲೂ ಏನಕ್ಕೆ ಮಾಡೋಕ್ಕಾಗ್ಲಿಲ್ವೋ ಅವಾಗ ಅವರು 3 ಜನ ಇಳಿತಾರೆ. ರೆಪ್ರೆಸೆಂಟೇಷನ್ ಏನು, ಅವ್ರು 3 ಜನ ನೀವು ಇಳಿಸ್ಬೇಕು, ಅವ್ರೇ ಕಿತ್ತಾಡೋ ಥರ. ನೀವು ಹೋಗಿ ಯಾಕೆ ಕಿತ್ತಾಡೋಕೆ ಹೋಗ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದನ್ನೇ ರೆಪ್ರೆಸೆಂಟೇಷನ್ ಮಾಡೋಕ್ಕೋಸ್ಕರ ತೋರಿಸಿರೋದು. ಔಟರ್ ವರ್ಲ್ಡ್ ಒಳಗಡೆ ಇದು ನಡೀತೈತೆ, ಏನಪ್ಪಾ ಅದು ಸಮರ ನಡೀತೈತೆ ರಿಲಿಜನ್ ಮತ್ತೆ ಡೆವಲಪ್ಮೆಂಟ್ ಮಧ್ಯದಲ್ಲಿ. ಅಂದ್ರೆ ಕೆಟ್ಟವನು 3 ಜನ ರಿಲಿಜನ್ಗಳನ್ನ ಹೆಂಗೆ ಕಂಟ್ರೋಲ್ ಮಾಡ್ಬಿಟ್ಟು ಪವರ್ಗೆ ಬರ್ತಾನೆ ಅನ್ನೋದು ಒಂದು. ಒಳಗಡೆ ಅದೇ ಸೇಮ್ ಟೈಮಲ್ಲಿ ಇನ್ನರ್ ವರ್ಲ್ಡ್ ಒಳಗಡೆ ಈ ಕ್ಯಾರೆಕ್ಟರ್ ಏನಿದೆ ಒಂದು ಅದೇ ಹೇಳಿದ್ನಲ್ಲ ಟೆಸ್ಟ್ ಪಾಸ್ ಮಾಡ್ತಾವನೆ. ಆ ಟೆಸ್ಟ್ ಪಾಸ್ ಮಾಡ್ತಾ ಇರೋದು ಈಗ ಅವನು ಝೋನ್ ಏನಂತಾರಲ್ಲ ಅವನೇ ಅಂದರೆ ನಶಾ ಝೋನಲ್ಲಿ ಅವನೇ. ನೀವು ಹೆಂಗೆ ನಶೆಗಳನ್ನ ತಗೋತೀರ, ಡಿಫ್ರೆಂಟ್ ನಶೆಗಳು ಇರ್ಬೋದು, ಡ್ರಗ್ಸ್ ಇರ್ಬೋದು, ಸ್ಮೋಕ್ ಇರ್ಬೋದು, ಅಥವಾ ಏನಾದ್ರು ರಿಲೇಟೆಡ್ ಆಗಿರ್ಬೋದು, ಅದು ಬರೀ ಟೆಂಪ್ರವರಿ ಅಷ್ಟೇ. ಅದು ಬ್ರೈನ್ ಒಳಗಡೆ ಡೋಪಮಿನ್ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ನೀವು ಟೆಂಪ್ರವರಿ ಆಗಿ ಡೋಸ್ಗಳನ್ನ ತಗೋತಿರ್ತೀರ. ಅದು ಎಷ್ಟು ಅಂತ ತಗೋತೀರ, ಅದು ಅಡಿಕ್ಟ್ ಆಗ್ತೀರ ಹೊರತು ಅದು ಪರ್ಮನೆಂಟು ನಿಮಗೆ ನಶೆ ಸಿಗಲ್ಲ. ಪರ್ಮನೆಂಟ್ ನಶೆ ಸಿಗಬೇಕು ಅಂದರೆ ಅದರಿಂದ ಎಸ್ಕೇಪ್ ಆಗೋ ಆಟೋಮೆಟಿಕ್ ನಿಮ್ಗೆ ನಶೆ ಸಿಗುತ್ತೆ ಅಂತ. ಅದನ್ನೇ ಇಲ್ಲಿ ಟ್ರೈ ಮಾಡಿರೋದು ತೋರಿಸೋದಕ್ಕೋಸ್ಕರ. ಅದಕ್ಕೆ ಅವ್ರು ಚೈನ ಗಟ್ಟಿಗೆ ಹಿಡ್ಕೊಂಡು ನಿಂತಿರ್ತಾರೆ ಉಪೇಂದ್ರ ಅವರು. ಏನೇ ಆಗೋಗ್ಲಿ ನಾನು ಇದನ್ನು ಬಿಟ್ಬಿಡ್ತೀನಿ, ನನಗೆ ಇದು ಸವಾಸನೆ ಬೇಡ ಅನ್ನೋ ಥರ. ಅರ್ಥ ಆಯ್ತಾ? ಅದಕ್ಕೆ ಇವೆಲ್ಲ ನಶೆ ಗಿಶೆಲ್ಲ ಮಾಡ್ಬೋದು, ಬರೀ ಅವ್ರು ಟೆಂಪ್ರವರಿ ಅಷ್ಟೇ. ರಿಯಲ್ ನಶೆ ಯಾವಾಗ ಅಂದರೆ ಇದರಿಂದ ಎಸ್ಕೇಪ್ ಆಯ್ತಿರಲ್ಲ, ಅದೇ ರಿಯಲ್ ನಶೆ. ಹೇಳಿದ್ದು ಕನ್ಫರ್ಮ್ ಮಾಡೋದಕ್ಕೆ ನೋಡಿ, ಉಪೇಂದ್ರ ಅವ್ರ ಹತ್ರ ಇರೋದು ಒಳ್ಳೆ ಅಡ್ವಾನ್ಸ್ ಸ್ವೋರ್ಡ್ಸ್, ಅಂದರೆ ಕತ್ತಿಗಳವೆ ಚೆನ್ನಾಗಿರೋ, ತುಂಬ ಡಿಸೈನ್ಡ್ ಆಗಿರೋದು. ಇವರೆಲ್ಲ ಈಗಲೂ ಮರದ ತುಂಡಲ್ಲಿ ಬೆಂಕಿಯಲ್ಲಿ ಹೊಡೆದಾಡಕ್ಕೆ ಸ್ಟ್ರೈಟ್ ಮಾಡ್ತಾರೆ. ರೆಪ್ರೆಸೆಂಟೇಟಿಂಗ್ ಅದನ್ನೇ ನಾನು ಹೇಳಿದ್ನಲ್ಲ, ದಟ್ ಅವ್ರು ಔಟ್ಡೇಟೆಡ್ ಆಗಿ ಬದುಕ್ತವ್ರೆ, ಇವನು ಅಪ್ಡೇಟೆಡ್ ಆಗಿ ಬದುಕ್ತವ್ನೆ ಏನಂತಾರೆ ರೆಪ್ರೆಸೆಂಟೇಷನ್ ಆಗಿ ತೋರಿಸ್ತಾರೆ. ಯುನೈಟೆಡ್ ಆಗಿದ್ದಿದ್ರೆ ಅಪ್ಡೇಟೆಡ್ ಆಗಿ ಬದುಕ್ಬೋದಿತ್ತು. ಇಲ್ಲ ನಾವು ಜಗಳ ಆಡ್ಕೊಂಡು ಸಾಯ್ತಾ ಇರ್ತೀವಿ, ಹಂಗಾರೆ ನೀವೆಲ್ಲ ಆದಿ ಮಾಡಿರೋ ಥರ ಕಿತ್ತಾಡ್ಕೊಂಡು ಸಾಯಿರಿ ಏನೋ ಥರ ರೆಪ್ರೆಸೆಂಟೇಷನ್. ಸೆಲ್ಫಿಶ್ನೆಸ್ಗೋಸ್ಕರ ಯೂಸ್ ಮಾಡ್ಕೊತೀರ, ಅದು ತಪ್ಪು. ಅದಕ್ಕೋಸ್ಕರನೇ ಅವರು ಸುಟ್ಟಾಕೋದನ್ನ, ಅದನ್ನ ನೀವು ಸ್ವಂತ ಬೆನಿಫಿಟ್ಸ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದು ನಿಜವಾಗ್ಲೂ ತಪ್ಪು. ಅದು ಕಲ್ಚರ್ ಇದೆಯಲ್ಲ, ಅದು ಪಾರ್ಟ್ ಆಫ್ ಲೈಫ್, ಅದು ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳೋದು, ನಿನ್ನ ಮಕ್ಕಳು ಅವ್ರ ಮಕ್ಕಳು ಕೂಡ ಫಾಲೋ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದ್ರೆ ಅದನ್ನ ನೀವು ಪರ್ಸನಲ್ ಅಜೆಂಡಾಗೋಸ್ಕರ ಯೂಸ್ ಮಾಡ್ಕೊತಿರಲ್ಲ, ಅದು ತಪ್ಪು. ನೀನು ಯಾವನೋ ಲೀಡರ್ ಆಗೋಕ್ಕೋಸ್ಕರ ಆ ರಿಲಿಜನ್ನ ಅನ್ನೋ ಪವರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಪೆಕ್ರ ಮಾಡ್ತೀವಲ್ಲ, ಅದು ತಪ್ಪು. ಸರಿನಾ? ದೇವ್ರುಗಳವ್ರೆ ಇಲ್ಲ ಅಂತ ಹೇಳಲ್ಲ. ಹಂಗ ಅಂದ್ಬಿಟ್ಟು ನೀವು ದೇವ್ರ ಹೆಸರಲ್ಲಿ ಜನನ ಯಾಮಾರಿಸ್ಬಿಟ್ಟು ನನ್ನನ್ನು ಕೇಳ್ರಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ, ಅದೇನದು ಡಬ್ಬ ಹಿಡಿಯ, ಅದು ನನಗಂತೂ ಅರ್ಥ ಆಗ್ತಿಲ್ಲ. ನೀನೇ ಕೆಟ್ಟವನು ಇರ್ಬೇಕಾದ್ರೆ ದೇವ್ರ ಹೆಸರು ಇಟ್ಕೊಂಡು ಯಾಮಾರಿಸ್ತಾ ಇದ್ದಿಲ್ಲ ಜನಕ್ಕೆ, ತಪ್ಪು ತಾನೆ ಅನ್ನೋದು ನೀವು ರೆಪ್ರೆಸೆಂಟೇಷನ್ ಮಾಡ್ತಾ ಇರೋದು. ನಶೆ ಅನ್ನೋದ್ರಲ್ಲಿ 3 ಥರ ಸ್ಟೇಜ್ ಇರುತ್ತೆ. ಒಂದು ಹೆಣ್ಣು, ಒಂದು ನೀವು ಅದೇ ಸ್ಮೋಕು, ಮತ್ತೆ ಡ್ರಗ್ಸ್ ಗಿಕ್ಸ್ ಇರುತ್ತಲ್ಲ ಅದು, ಮತ್ತೆ ಎಣ್ಣೆ, ಅವು. ಸೊ ಅವರೆಲ್ಲ ಬಿಟ್ಬಿಟ್ಟು ಆಚೆ ಬರಬೇಕು. ಅದಕ್ಕೋಸ್ಕರ ಈ ಸೀಕ್ವೆನ್ಸಲ್ಲಿ ಬರಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಓ ನಡ್ಕೊಂಬತ್ತವ್ರೆ, ಅದನ್ನು ಪೂರ್ತಿ ಬಿಡಬೇಕು ಅಂತ, ಎಸ್ಕೇಪ್ ಆಗಬೇಕು ಅಂದರೆ ಬ್ರೈನ್ ಒಳಗಡೆ. ಬಟ್ ಇವ್ರ ದಾರಿನ ಹೇಳ್ಕೊಂಡು ಕೂತ್ಕೊಂಡು ಅವ್ರು ಹೋಗಿದ್ದ ದಾರಿಲ್ಲ ನೀವು ನಡ್ಕೊಂಡು ಹೋಗ್ತಿದ್ರು ಹೊರತು ನಿಮ್ಮ ದಾರಿ ಆಗಲ್ಲ. ಅದು ನಿನ್ನ ಹೆಸರಲ್ಲಿ ರೋಡ್ ಇರಬೇಕು ಅಂದರೆ ನೀನೇನೋ ಡಿಫ್ರೆಂಟ್ ಆಗಿ ಮಾಡಬೇಕು. ಅದು ಬಿಟ್ಬಿಟ್ಟು ಬೇರೆ ಹೋಗೋದವ್ರು ರೋಡಲ್ಲಿ ದಿನ ಓಡಾಡ್ತೀರ, ಅದೇನು ಸ್ಪೆಷಲ್ ಐತೆ? 4 ಪಿಲ್ಲರ್ ಐತಲ್ಲ, ಅದ್ರ 1 ಪಿಲ್ಲರ್ ಮೀಡಿಯಾ, ಆ ಪಿಲ್ಲರ್ ಮೇಲೆ ಹಾಕೊಂಡು ಅವನ ಕುಟ್ತಾ ಇರೋದು. ಅಂದ್ರೆ ಕೆಟ್ಟದನ್ನ ಇವ್ರುಗಳು ಸೇರ್ಕೊಂಡು ಕುಟ್ತಾ ಇರೋದು. ಅದನ್ನ ಅವ್ರು ಸುಮ್ಮನೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗಲಿ, ಇದೆ ಮೀಡಿಯಾ
ಪ್ಲಸ್ ಇದು ಏನಪ್ಪದು ಒಂದು ಟಿವಿ ಒಳಗಡೆ ನಡೀತಾ ಐತೆ ಈ ಸೀಕ್ವೆನ್ಸು. ಇವ್ರು 3 ಜನ ರಿಲಿಜನ್ ಹೆಸರಲ್ಲಿ ಕಿತ್ತಾಡ್ತಾವ್ರೆ, ನೋಡ್ರಿ ಹೆಂಗೆ ಕುತ್ಕೊಂಡು ಕೂಗಾಡ್ತಾವ್ರೆ ಮಾಡಕ್ ಕೆಲ್ಸ ಇಲ್ದೆ ಅಂತ. ಇಂಡೈರೆಕ್ಟ್ ಆಗಿ ನಿಮ್ಗೆ ಅದು ಫ್ಲಾಶ್ ತರ ಹಿಂಗೆ 5 ನಿಮಿಷಕ್ಕೆ ಟಕ್ 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 ಅನ್ನೋ ಸೀನಲ್ಲೇ ಬರುತ್ತೆ. ಅವ್ರು ಮಾಸ್ಕ್ ಹಾಕೊಂಡವ್ರೆ ಅಂದ್ರೆ ಅವ್ರು ಒಳಗಡೆ ಒಂದು ಹೊರಗಡೆ ಒಂದು ತೋರಿಸ್ತಾರೆ ಅಂತ ಇಂಡೈರೆಕ್ಟ್ ರೆಪ್ರೆಸೆಂಟೇಷನ್. ಪ್ಲಸ್ TRP ಮಾರ್ಕ್ ಎಲ್ಲ ಕಡೆ ಇರೋದ್ರಿಂದ ರೆಪ್ರೆಸೆಂಟೇಷನ್ TRPಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಜನಗಳು ಇವರು ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಇನ್ನೇನಿದೆ ಹೇಳೋದು, ಲಿಟ್ರಲ್ ಅವ್ರು 3 ಜನ ಸಾಯಿಸ್ತಾವನೆ. ಆದ್ರೆ ನ್ಯೂಸ್ ಅವ್ರಿಗೆ ನ್ಯೂಸ್ ಕವರೇಜ್ ಮಾಡಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್. ಜನಕ್ಕೆ ಅಲ್ಲಿ ಹೋಗ್ಬಿಟ್ಟು ಹೆಲ್ಪ್ ಮಾಡಬೇಕು, ಹೊಡೆದಾಡ್ಬೇಡಿ ಸರ್ ಅಂತ ನಿಲ್ಲಿಸ್ಬೇಕು. ಸೀನೇ ಇಲ್ಲ. ಒಳ್ಳೆ TRP ಬರ್ತೈತೆ, ಕವರ್ ಮಾಡು ಏನ್ ಸಿಗ್ತದೆಲ್ಲ ಕವರ್ ಮಾಡು, ಅದನ್ನೇ ತೋರಿಸ್ತಾ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ಜನ ಅಂತ. ವಿಧಾನಸೌಧದ ಮೇಲೆ ಎಲ್ಲರೂ ಹೇಳ್ಕೊಂಡು ತಿರ್ಗಾಡ್ತಾವ್ರೆ ಊರು ತುಂಬಾ ಇದೆ ವಿಧಾನಸೌಧ ಅಂತ. ಹೌದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ವಿಧಾನಸೌಧದಲ್ಲಿ ಜನನೆಲ್ಲ ಮಲಗಿಸಿರೋದು ಏನಕ್ಕೆ ಅಂದ್ರೆ, ಈ ಎಲೆಕ್ಷನ್ ಹಿಂದಿನ ದಿವಸ ಹೆಂಗೆ ಓಟ್ ಇಸ್ಕೊಳಕ್ ಬರೋರು ನಿಮ್ನೆಲ್ಲ ರಾಜರ ತರ ತೋರಿಸ್ತಾರೆ. ಎಲೆಕ್ಷನ್ ಮುಗಿಯೋ ತನಕ, ಎಲೆಕ್ಷನ್ ಮುಗಿದ್ಮೇಲೆ ನಿಮ್ನೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಒಂದು ಇನ್ನೊಂದೇನು ಅಂದ್ರೆ, ಈ ವಿಧಾನಸೌಧ ಅನ್ನೋದು ನಿಮಗ್ ಸೇರಿದ್ದು. ಅವ್ರು ಕುತ್ಕೊಂಡು ಅದ್ರ ಮೇಲೆ ರಾಜ್ಯಭಾರ ಮಾಡ್ತಾವ್ರೆ. ಇದು ಯಾವ ಕಡೆಯಿಂದ ಲಾಜಿಕ್ಕು? ಯಾರಿಗೂ ಸಂಬಂಧನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಅವ್ರಿಗವರೇ ರಾಜ್ಯ ಅನ್ಕೊಂಡ್ಬಿಟ್ಟವ್ರೆ. ಯಾಕಂದ್ರೆ ನಾನು ಅದನ್ನೇ ಹೇಳ್ತಾ ಇರೋದು, ಇವತ್ತೂ ಅದನ್ನೇ ಹೇಳ್ತಾ ಇರೋದು, ನಾಳೆನೂ ಅದನ್ನೇ ಹೇಳ್ತೀನಿ, ನಾಡ್ದು ಅದನ್ನೇ ಹೇಳ್ತೀನಿ. ರೆಪ್ರೆಸೆಂಟೇಷನ್. ಅದಕ್ಕೆ ಪ್ರಜಾಕೀಯ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಹೇಳೋದು. ಪ್ರಜಾಕೀಯದಲ್ಲಿ ರಾಜನ ಕೈಲಿ ಏನಪ್ಪದ್ದು ಪವರ್ ಇರಲ್ಲ, ಪ್ರಜೆ ಕೈಲೇ ಪವರ್ ಇರುತ್ತೆ. ರಾಜ್ಯ ಪ್ರಜೆ ಹೇಳ್ದಂಗೆ ಕೇಳಬೇಕು, ಇಲ್ಲಾಂದ್ರೆ ಅವ್ನು ಒದ್ಬಿಟ್ಟು ಮೂಲೆಯಲ್ಲಿ ಹಾಕೊಂಡು ತುಳಿಬೋದು. ಪ್ರಜಾಕೀಯದಲ್ಲಿ ಮಾತ್ರ. ಇಲ್ಲೇನಾಗ್ಬಿಟ್ಟೈತೆ ರಾಜಕೀಯದಲ್ಲಿ ರಾಜನೇ ಪವರ್ಫುಲ್ ಆಗಿರ್ತಾನೆ, ರಾಜಂದೇ ಆಡ್ಬೇಟ. ಪ್ರಜೆಗಳೆಲ್ಲ ಅವನು ಆಳುಗಳಾಗಿ ಬದುಕ್ತಾ ಇರ್ತಾರೆ. ಇವಾಗ ಅದನ್ನೇ ತಾನೇ ನಡೀತಾ ಇರೋದು, ಅದನ್ನೇ ರೆಪ್ರೆಸೆಂಟೇಟ್ ಮಾಡ್ತಾ ಇರೋದು. ಇಲ್ಲಿ ಯಾರೋ ರಾಜನ್ನು ನಾಯಕನ್ನು ಕೂರ್ಸೋದು ಬೇಡ, ನಾವೆಲ್ಲ ಸೇರಿ ನಮ್ಮಲ್ಲಿ ಒಬ್ಬ ಕೆಲಸಗಾರನ ಆಯ್ಕೆ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗೈತೆ ಪಾಯಿಂಟ್. ನಮ್ಮಲ್ಲೇ ಯಾರು ಒಬ್ಬನ ಕೆಲಸದನ್ನ ಮಡಿಕೊಳ್ಳೋಣ ಅಂತ ಹೇಳಿದ್ದು. ರಾಜನ್ನಲ್ಲ. ನೀವು ಇಲ್ಮೇನ್ ಮಾಡ್ತೀರಾ, ನಿಮ್ಮಲ್ಲಿ ಒಬ್ಬನ ರಾಜನ್ ಮಾಡ್ತೀರಾ. ಅವನೇನ್ ಮಾಡ್ತಾನೆ, ಅತ್ಯಾಸೆ ಪಟ್ಬಿಟ್ಟು ನಿಮ್ಗೆ ಬೂಟ ಇಡ್ತಾನೆ ಬಗ್ಗಿಸ್ಕೊಂಡು. ಹಂಗ್ ಮಾಡಕ್ಬಾರ್ದು. ಅದೇ ಈಗ ನಡೀತಾ ಇರೋದು ರಾಜಕೀಯದ್ರಿ. ಪ್ರಜಾಕೀಯದ ಏನಿರುತ್ತೆ, ಅಲ್ಲೊಬ್ಬ ಏನಪ್ಪದು ಒಬ್ಬ ಸೇವಕ ಇರ್ತಾನಷ್ಟೇ, ರಾಜ ಅಲ್ಲ. ರಾಜಂಗೂ ಸೇವಕನಿಗೂ ವ್ಯತ್ಯಾಸ ಐತೆ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೋಬೇಕು ನೀವು. ಈ ಫೋನ್ ಇದೆ, ಇದರಿಂದ ನಾವೆಲ್ಲ ಕನೆಕ್ಟ್ ಆಗ್ಬೋದು. ಪ್ರಜಾಕೀಯ ಪವರ್ ಬಂತು, ಸುಮ್ಮನೆ ಅನ್ಕೊಳ್ಳೋಣ, ಇನ್ನೂ ಬಂದಿಲ್ಲ, ಬರ್ಬೋದು. ಸೊ ಬರಕ್ ಮುಂಚೆ ಒಂದು ಐಡಿಯಾ ಕೊಡ್ತೀನಿ ಏನ್ ನಡೀತಿದೆ ಅಂತ. ಸೊ ಈಗ ಪ್ರಜಾಕೀಯ ಬರುತ್ತೆ ಪವರ್ಗೆ. ಆ ಪವರ್ ಬಂದಾಗ ಅವರು ನಿಮಗೆ ಒಬ್ಬ ವರ್ಕರ್ನ ಕುಂಡಿಸ್ತಾರೆ, ರಾಜ್ಯನಲ್ಲ. ಅವನ ಹತ್ರ ಯಾವ ಪವರು ಇರೋಲ್ಲ, ಅವ್ನು ಬರೀ ಸಿಗ್ನೇಚರ್ ಮಾಡೋಕ್ಕಷ್ಟೇ. ಬೆಳಗಿನ ಸಾಯಂಕಾಲ ತನಕ ಈ ಸ್ಯಾಂಕ್ಷನ್ ಮಾಡ್ತಿದೀವಿ ಅಥವಾ ಈ ವರ್ಕ್ ನಡೀತಿದೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೊಬ್ಬ ವರ್ಕರ್. ಅವನಿಗೆ ಇಷ್ಟಿಷ್ಟು ಫೀಸ್ ಅಂತ ಇರುತ್ತೆ, ಅಥವಾ ಇದು ನಾರ್ಮಲ್ ಸ್ಯಾಲ್ರಿ ಅಂತ ಇರುತ್ತೆ, ಅಷ್ಟು ಸಿಗುತ್ತೆ. ಬಟ್ ನಾರ್ಮಲ್ ಏನು ಫೆಸಿಲಿಟಿ ಸಿಗ್ತಿತ್ತೋ ಆ ಪರ್ಟಿಕ್ಯುಲರ್ ಪೊಸಿಷನ್ಗೆ ಅದು ಸಿಗುತ್ತೆ. ಸೊ ಈ ಪ್ರೊಸೆಸ್ ನಡೀತಾ ಇರಬೇಕಾದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ರೋಡ್ ಹಾಕ್ಸ್ಬೇಕು, ಸರಿನಾ? ಜನಕ್ಕೆ ಹತ್ರ 2 ಆಪ್ಷನ್ ಸಿಗುತ್ತೆ. ಏನು ಗೊತ್ತಾ, ಈಗ ಮೋರಿ ಕ್ಲೀನ್ ಮಾಡಿಸ್ಬೇಕು, ಇದು ರೋಡ್ ಹಾಕ್ಸ್ಬೇಕು ಅಂತ. ಇದನ್ನು ನಾವು ಸ್ಯಾಂಕ್ಷನ್ ಮಾಡಬೇಕು. ಏನಪ್ಪ ಇಷ್ಟು ಅಮೌಂಟ್ ಇರುತ್ತೆ, ಅಮೌಂಟ್ ಈ ರೋಡ್ ಮಾಡ್ಸೋಕೆ ಇಷ್ಟು ಅಥವಾ ಮೋರಿ ಮಾಡ್ಸೋಕೆ ಇಷ್ಟು ಅಂತ ಒಂದು ಅಮೌಂಟ್ ಇರುತ್ತೆ. ಸೊ ಸ್ಯಾಂಕ್ಷನ್ ಮಾಡಿಸ್ಬೇಕು. ಇವಾಗ ಏನಾಗುತ್ತೆ, ಇದನ್ನು ನೀವು ಏನಪ್ಪ ಅದು ಇದಕ್ಕೆ ತೊಗೊಂಡೋಗ್ತೀರಾ, ಗವರ್ನರ್ ಹತ್ರ ತೊಗೊಂಡೋಗ್ತೀರಾ. ಆಮೇಲೆ ಇವರೆಲ್ಲ ಇದಕ್ಕೆ ರಾಜಕೀಯದಲ್ಲಿ ಆಪೋಸಿಷನ್ ಪಾರ್ಟಿ ರೂಲಿಂಗ್ ಪಾರ್ಟಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಆ ಬಿಲ್ನ ಪಾಸ್ ಮಾಡಿ ಇವ್ರು ಇದನ್ನ ಮಾಡಿಸಿ ಆಮೇಲೆ ಅದನ್ನು ಅನುಭವಿಸೋಷ್ಟೊತ್ತಿಗೆ ಟೈಮ್ ಆಗೋಗಿರುತ್ತೆ. ಅಷ್ಟೊತ್ತಿಗೆ 5 ವರ್ಷ ಡಮಾರ್. ಸೊ ಪ್ರಜಾಕೀಯದಲ್ಲಿ ಏನಾಗುತ್ತೆ, ಇವಾಗ ಈ ಥರ ಮಾಡ್ಬೇಕಾದ್ರೆ ಗವರ್ನರ್ಗೆಲ್ಲ ಸೀನೇ ಇಲ್ಲ, ನಾವೇ ಗವರ್ನರು. ಈಗ ಅವನಿಗೆ ಈಗ ಬರುತ್ತೆ, ಈಗ ರೋಡ್ ಹಾಕ್ಸ್ಬೇಕಾ ಬೇಡವಾ ಅಂತ. ನಾವು ನಮ್ಮ ಮೊಬೈಲ್ಗಳಿದೆ, ಈಗ ನ್ಯೂ ಟೆಕ್ನಾಲಜಿ, ಮೊಬೈಲ್ನ ಇಟ್ಕೊಂಡು ನಾವು ಬೇಕಾ ಓಟ್ ಹಾಕೊಳ್ಳೋದಿಲ್ಲೇ, ನಾವು ಹೋಗ್ಬಿಟ್ಟು ಬೂತಲ್ಲಿ ಒತ್ತೋದು ಬೇಕಾಗಿಲ್ಲ, ಇಲ್ಲೇ ಓಟ್ ಹಾಕ್ತೀವಿ. ಏನಂತ, ನಮ್ಗೆ ಇವತ್ತು ಬೇಕು, ರೋಡ್ ಹೊಡೆದೋಗೈತೆ, ರೋಡ್ ಹಾಕ್ಸ್ಕೊಡಿ ಅಂತ. ರೋಡ್ ಹಾಕ್ಸ್ಕೊಡಿ, ಯಾರ್ದು ಮೆಜಾರಿಟಿ ಆಯ್ತಾ, 70% ರೋಡ್ ಹಾಕ್ಸ್ಬೇಕು, 30% ಮೋರಿ ಕ್ಲೀನ್ ಮಾಡಿಸ್ಬೇಕು ಅಂತ ಇರುತ್ತೆ. 70% ರೋಡ್ಗೆ ಅಂತ ಹೇಳಿರ್ತಾರೆ. ಸೊ ರೋಡ್ ಹಾಕ್ಸ್ತಾರೆ. 30% ಏನಾಗುತ್ತೆ, ತಿರ್ಗಾ ನೆಕ್ಸ್ಟ್ ಶಿಫ್ಟಿಂಗಿಗೆ ಹೋಗುತ್ತೆ. ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ, ತಿರ್ಗಾ ಅವ್ರು ಇದು ಬರ್ತಾರೆ, ತಿರ್ಗಾ ನೀವು ಮೋರಿ ಕ್ಲೀನ್ ಮಾಡಿಸ್ಬೇಕಾ, ನೀರಿನ ಸಪ್ಲೈನ ಇಂಪ್ರೂವ್ ಮಾಡಬೇಕಾ, ತಿರ್ಗಾ ಅಮೌಂಟ್ ಇರುತ್ತೆ ಇಷ್ಟು. ಸೊ ಈ ಥರ ಪ್ರೊಸೆಸ್ ನಡೀತಾನೆ ಇರುತ್ತೆ. ಪ್ಲಸ್ ಇದು ಕಂಟಿನ್ಯೂ ಆಗುತ್ತೆ. ಇದು ಅವ್ರು ಕಂಪ್ಲೀಟ್ ಮಾಡಲೇಬೇಕು. ವರ್ಕರ್ಸ್ ಏನಿದ್ದಾರೆ ಅದನ್ನ ಕಂಪ್ಲೀಟ್ ಮಾಡಿಕೊಟ್ರೆ ಸರಿ. ಇಲ್ಲಾಂದ್ರೆ ಅವ್ರ ಹತ್ರ ಒಂದು ಇರುತ್ತೆ, ನಾವು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿರ್ತೀವಿ, ಅವ್ರ ಕೆಲಸ ಮಾಡ್ಕೊಳ್ಳಿಲ್ಲ ಅಂದರೆ ಆನ್ ದ ಸ್ಪಾಟ್ ಇಳಿಸ್ಬಿಡ್ತೀವಿ ಅಂತ, ನಿನ್ನೊಬ್ಬನ ಕೂರಿಸ್ತೀವಿ ಕರ್ಕೊಂಡು ಹೋಗ್ಬಿಟ್ಟು. ಸೊ ಅವ್ನು ವರ್ಕರ್ ಅಷ್ಟೇ. ನಾವೇ ನಿಜವಾಗಿ ಪವರ್ಫುಲ್ ಇರೋದು, ನಾವೇ ಏನಪ್ಪ ಅದು ಪವರ್ ಇರೋದು ನಮ್ಮ ಕೈಲಿ. ನಾವು ಓಟ್ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಮೊಬೈಲ್ ಇರುತ್ತೆ, ಡೈಲಿ ನೀವು ರೂಲ್ಸ್ ನೋಡ್ತೀರಾ, ಅಷ್ಟೊಂದು ವೇಸ್ಟ್ ಮಾಡ್ತೀರಾ. ಒಂದು 10 ಸೆಕೆಂಡಲ್ಲಿ ನಿಮ್ಗೆ ಏನು ಬೇಕು ಏನು ಬೇಡ ಅನ್ನೋದು, ರೈಟ್ ಆರ್ ರಾಂಗ್ ಅನ್ನೋ ದೊಡ್ಡ ಬಟನ್ನ ಕ್ಲಿಕ್ ಮಾಡೋಕ್ಕಾಗಲ್ವಾ, ಎಸ್ ಆರ್ ನೋ ಅಂತ. ಸಿಂಪಲ್ ತಾನೇ, ಇಷ್ಟೇ ಪ್ರಜಾಕೀಯ. ಇದು ನೀಟಾಗಿ ಅರ್ಥ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಾ?
ಎಲ್ಲ ಅಸಂಬದ್ಧ, ಅಪ್ರಸ್ತುತ, ಶುದ್ಧ ಅವಿವೇಕತನ. ಪ್ರಸಾದ್ ಅವ್ರ ಕ್ಯಾರೆಕ್ಟರ್ ಅವ್ರಿಗೂ ಬುದ್ಧಿವಂತಿರೋರು, ಅವ್ರಿಗೆ ಗೊತ್ತಿದ್ದು ವರ್ಕ್ ಆಗ್ಬೇಕಿತ್ತು ಅಂತ. ಆದ್ರೂ ಅವ್ರಿಗೆ ರಾಜನೇ ಬೇಕು ಅಂತ ಅಂದ್ಕೊಂಡು ಅವ್ರು ರಾಜನೇ ಫಾಲೋ ಮಾಡ್ಕೊಂಡೋಗ್ತಾರೆ. ನಿಮಗೆ ಚೆನ್ನಾಗಿ ಚಳ್ಳೆಣ್ಣು ತಿನ್ನಿಸ್ತಾವ್ರೆ. ಸಿ ದಟ್ ಇಸ್ ದ ರೀಸನ್. ಗುರುನೇ ಸರಿಯಾಗಿ ದಾರಿ ತೋರಿಸ್ತಾ ಇಲ್ಲ ಅಂದ್ಮೇಲೆ ಇನ್ನೇನ್ ಪ್ರಯೋಜನ ನಾವು ಬದುಕಿ? ಅಯ್ಯಯ್ಯೋ, ಮತ್ತೆ ಇಷ್ಟೆಲ್ಲ ಆಪ್ಷನ್ ಇದ್ರು ನೀವು ಒಂದು ವರ್ಸ್ಟ್ನೇ ಯಾಕೆ ಸೆಲೆಕ್ಟ್ ಮಾಡ್ತೀರಾ ಯಾವಾಗಲೂ ಅಂತ. ಅದನ್ನೇ ರೆಪ್ರೆಸೆಂಟೇಷನ್ ಮಾಡ್ತಾ ಇರೋದು. ಆಪ್ಷನ್ಗಳು ಅಲ್ಲಿ ಸೀನ್ ನೋಡಿದಾಗ ಎಷ್ಟೋ ಜನ ನಿಂತಿರ್ತಾರೆ, ಆದ್ರೂ ನಿಮಗೆ ಕಣ್ಣಿಗೆ ಕಾಣಿಸೋದು ಯಾರು? ಪಾಪ್ಯುಲರ್ ಇರೋನು, ಸ್ಟುಪಿಡ್ ಕೆಲಸ ಮಾಡ್ತಾ ಇರೋನು. ಅದಕ್ಕೆ ಹೇಳಿದ್ದು ಉಪೇಂದ್ರ ಕರೆಕ್ಟಾಗಿ ಹೇಳ್ತಾರೆ, ನಿಮಗೆ ನಿಜವಾಗ್ಲೂ ಊಟ ತಿನ್ನೋಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ತಲೆಗೆ ಊಟ ಸಿಗಬೇಕು ಅಂತ. ಅಲ್ಲಿ ಟಿ ವಿಲಿ ಯಾವನೋ ಒಬ್ಬ ಕಿತ್ತೋದು ನನ್ನ ಮಗ ಬಡ್ಕತ್ತಾನೆ, ಫೇಮಸ್ ಆಗಿರ್ತಾನೆ, ಅದು ಇದು ಮಾಡ್ತಿರ್ತಾನೆ ಕಂತ್ರಿ ಕೆಲಸ, ಅವನಿಗೆ ಓಟ್ ಹಾಕ್ತೀರ. ಏನೋ ಒಬ್ಬ ದೊಡ್ಡ ಸೆಲೆಬ್ರಿಟಿ ಅನ್ನೋ ಥರ ಮಾಡ್ತಾರೆ ಡಬ್ಬಾ ಕೆಲಸ, ಆದರೂ ನೀವು ಅವನಿಗೆ ಓಟ್ ಹಾಕ್ತೀರ. ದಟ್ ಈಸ್ ವಾಟ್ ಈಸ್ ಟ್ರೈನ್ ಟು ಸೇ ಇನ್ ದಿಸ್ ಪರ್ಟಿಕ್ಯುಲರ್ ಮೂವಿ. ಅರ್ಥ ಆಯ್ತಾ? ಇದು ಓಟಿನ ಬಗ್ಗೆನೇ ಮೆನ್ಷನ್ ಮಾಡ್ತಾವ್ರ ಅನ್ನೋಕ್ಕೆ ರೆಪ್ರೆಸೆಂಟೇಷನ್ ಕೈ ಮೇಲಿರೋ ಮಾರ್ಕು ಇಂಕ್ ಹಾಕ್ತಾರೆ ಗೊತ್ತಾ, ಓಟ್ ಹೊತ್ತದ್ಮೇಲೆ ಅದನ್ನ ತೋರಿಸೋರು ನೋಡಿ.